ನಮಸ್ಕಾರ ವೀಕ್ಷಕರೇ, ಎಲ್ಲ ನನ್ನ ಬಂಧುಗಳಿಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಇಲ್ಲಿ KRS ಸ್ಟ್ರೀಟ್ ಹೋಗ್ತಾ ಮಧ್ಯದಲ್ಲಿನೇ ಒಂದು 3-4 ಚಿಕ್ಕ ಚಿಕ್ಕ ದೇವಸ್ಥಾನಗಳಿವೆ. ಭಗವಂತ ಕೃಷ್ಣ ನೆಲೆಸಿದ್ದಾನೆ. ನನ್ನ ಹಿಂದೆ ನೀವು ಏನು ದೇವಸ್ಥಾನ ನೋಡ್ತಾ ಇದ್ದೀರಾ, ಇದೊಂದು ಶಕ್ತಿದೇವ ದೇವಸ್ಥಾನ. ಇಲ್ಲಿ ಸರಸ್ವತಿ, ಮಹಾಕಾಳಿ, ಮಹಾಲಕ್ಷ್ಮಿ 3 ಜನ ತಾಯಂದರು ನೆಲೆಸಿರುವಂತಹ ಅದ್ಭುತವಾದ ಜಾಗ ಇದು. ಇಲ್ಲಿ ನಮಗೆ ಕಾರ್ಯಕ್ರಮ ನಡೆಸುವಂಥ ಒಂದು ಸುವರ್ಣಾವಕಾಶವನ್ನು ಇಂದು ನಮಗೆ ದಯಪಾಲಿಸಿದ್ದಾಳೆ ಭಗವತಿ. ಆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಬನ್ನಿ ನನ್ನ ಜೊತೆ ನೀವು ಎಲ್ಲ ದೇವಸ್ಥಾನ ನೋಡೋಣ. ಇದೇ ಆ ಶಕ್ತಿಪೀಠ ದೇವಸ್ಥಾನ. ಬನ್ನಿ ವೀಕ್ಷಕರೇ, ನಮ್ಮ ಜೊತೆಗೆ ನೀವು ಸಹ ದರ್ಶನ ಮಾಡಬಹುದು. ಜಗನ್ಮಾತೆ ಮಹಾಕಾಳಿ ಉತ್ಸವ ಮೂರ್ತಿ, ಮಹಾರಾಜರು ಸ್ಥಾಪಿಸಿದಂತಹ ವಿಶೇಷವಾದ ದೇವಸ್ಥಾನ. ಈ ದೇವಸ್ಥಾನದ ವಿಶೇಷತೆ ಬಗ್ಗೆ ಹೇಳಿ ಗುರುಗಳೇ. ಕನ್ನಂಬಾಡಿ ಮಹಾಲಕ್ಷ್ಮಿ ದೇವಸ್ಥಾನ. ಇಲ್ಲಿ ತ್ರಿಶಕ್ತಿಗಳು ಒಂದೇ ಕಡೆ ಇರೋದು ವಿಶೇಷ. ಉಜ್ಜಯಿನಿ ಮಹಾಕಾಳಿ, ಬಲ್ಲಾಪುರದ ಮಹಾಲಕ್ಷ್ಮಿ, ಶೃಂಗೇರಿ ಶಾರದಾದೇವಿ 3 ಒಂದೇ ಕಡೆನೇ ಇದೆ. ಇದನ್ನ 1740ರಲ್ಲಿ ಸ್ಥಾಪನೆ ಆಗಿರೋದು ಹಳೆ ಕನ್ನಂಬಾಡಿಲಿ. ಗೌಡ್ರ ಮನೆ ಹೆಣ್ಣುಮಗಳ ಮೇಲೆ ನಂಜಮ್ಮ ಅಂತೇಳಿ ಅವರ ಹೆಸರು. ಅವ್ರ ಮೇಲೆ ಕನ್ನಂಬಾಡಿ ಮಹಾಕಾಳಿ ಆವೇಶ ಬಂದು ಅವರು ಮಹಾರಾಜ ಮುಮ್ಮಡಿ ಕೃಷ್ಣರಾಜರ ಕಾಲದಲ್ಲಿ ಈ ದೇವಸ್ಥಾನ ಸ್ಥಾಪನೆ ಮಾಡೋಕ್ಕೆ ಅವ್ರ ಮನೆಗೆ ಅವಕಾಶ ಕೊಟ್ಟರು. ಈಗ 9ನೇ ತಲೆ ಅವ್ರ ಮನೆಯವ್ರು ಇದ್ದಾರೆ, ಇಲ್ಲೇನೆ ಅವರೇ ನಡ್ಸ್ಕೊಂಡು ಹೋಗೋದು. ಅವ್ರದೇ ಸ್ವಂತ ದೇವಸ್ಥಾನ. ಏನಾಗಬೇಕಾದ್ರೂ ಅವ್ರ ಮೂಲಕನೇ ನಡೆಯೋದು. ಇಲ್ಲಿ ನೀವೇನು ಪ್ರಾರ್ಥನೆ ಮಾಡ್ಕೊಂಡು ಹೋದ್ರು ಮಾಡ್ಕೊಂಡು ಅಲ್ಲಿ ನಂಜಮ್ಮನ ಹತ್ರ ಅಲ್ಲಿ ದೇವಸ್ಥಾನ ಸ್ಥಾಪನೆ ಮಾಡೋದಿದ್ದಾರೆ, ಅವ್ರ ಹತ್ರ ಹೇಳ್ಕೊಂಡ್ರೆ ನಿಮ್ಮ ಎಲ್ಲ ಕಾರ್ಯಗಳು ನೆರವೇರುತ್ತೆ. ತುಂಬ ಧನ್ಯವಾದಗಳು ಗುರುಗಳೇ. ಸರ್ವಜ್ಞ ಮಂಗಲಕೇಶವಿ ಸರ್ವಾರ್ಥ ಸಾಧಕೇಶವಿ ದೇವಿ